ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೈಟ್ ಹೇರ್ ಸಮಸ್ಯೆ ಅಂತೂ ಎಲ್ರಿಗೂ ಕಾಮನ್ ಆಗಿ ಕಾಡ್ತಾನೆ ಇರುತ್ತೆ ಸ್ನೇಹಿತರೆ. ಅದರ ಬದಲಾಗಿ ನಾವೇನು ಮಾಡ್ತಾ ಹೋಗ್ತೇವೆ ಅಂದರೆ ನಮ್ಮ ಜೀವನ ಶೈಲಿಯಲ್ಲಿ ಎಷ್ಟೇ ಒಂದೆರಡು ವೈಟ್ ಹೇರ್ಸ್ ಕಾಣಿಸ್ತಾ ಇದ್ರೂ ಕೂಡ ನಾವು ಕೆಮಿಕಲ್ ಯುಕ್ತವಾದಂಥ ಡೈಗಳನ್ನ ಯೂಸ್ ಮಾಡ್ತಾ ಹೋಗ್ತೇವೆ. ಎಷ್ಟೆಲ್ಲ ಯೂಸ್ ಮಾಡ್ತೇವೆ ಅಂದರೆ ತುಂಬಾ ವೇಗವಾಗಿ ಬ್ಲ್ಯಾಕ್ ಆಗಬೇಕು ಆ ಥರವಾಗಿ ಒಂದು ಕೆಮಿಕಲ್ನ ಯೂಸ್ ಮಾಡ್ತಾ ಬರ್ತೇವೆ. ಅದರಿಂದ ನಮ್ಮ ತಲೆಯಲ್ಲಿ ಒಂದೆರಡು ವೈಟ್ ಹೇರ್ಸ್ ಇರೋದನ್ನ ನಾವು ಪೂರ್ತಿಯಾಗಿ ವೈಟ್ ಹೇರ್ಸ್ನ ಮಾಡ್ಕೋತೇವೆ. ಅದರಿಂದ ನಮ್ಮ ಕೂದಲು ತುಂಬಾ ವೈಟ್ ಹೇರ್ಸ್ ಸಮಸ್ಯೆ ಕಾಡ್ತಾ ಹೋಗುತ್ತೆ. ವೇಗವಾಗಿ ಏನೋ ಆ ಕೆಮಿಕಲ್ನಿಂದ ವೈಟ್ ಹೇರ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಮತ್ತೆ ನಮಗೆ ನೆಕ್ಸ್ಟ್ ಡೇ ನಾವು ಯಾವಾಗ ಯೂಸ್ ಮಾಡೋದಿಲ್ವೋ ಆವಾಗ ಮತ್ತೆ ಜಾಸ್ತಿ ನಮಗೆ ಎಷ್ಟು ವೈಟ್ ಹೇರ್ಸ್ ಇರುತ್ತೆ ಅದಕ್ಕಿಂತ ದುಪ್ಪಟ್ಟಾಗಿ ವೈಟ್ ಹೇರ್ಸ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡೋ ಬದಲು ನಾವು ಹೀಗೆ ನ್ಯಾಚುರಲ್ ಆಗಿ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥ ಡೈಗಳನ್ನ ಹಾಕೊಳ್ತಾ ಹೋಗಬೇಕು. ಅದರಿಂದ ನಮ್ಮ ಕೂದಲು ಕೂಡ ಕಡಿಮೆ ಆಗಿ ವೈಟ್ ಹೇರ್ಸ್ ವೇಗವಾಗಿ ವೈಟ್ ಹೇರ್ಸ್ ಕಡಿಮೆ ಆಗುತ್ತೆ ಅಂತ ಹೇಳೋದಿಲ್ಲ ಸ್ನೇಹಿತರೆ. ಯಾಕಂದರೆ ನಾನು ಕೆಮಿಕಲ್ನ ಯೂಸ್ ಮಾಡದೆ ಹೇಳ್ಕೊಡ್ತಾ ಇರೋದು ಈ ಒಂದು ಡೈನ. ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡದೆ ಮನೆಯಲ್ಲೇ ಮಾಡಿರುವಂಥ ಈ ಒಂದು ಡೈನ ಯೂಸ್ ಮಾಡಿದ್ರೆ ನಮ್ಮ ಕೂದಲು ಕೂಡ ವೇಗವಾಗಿ ಬೆಳೀತಾ ಹೋಗುತ್ತೆ. ನೋಡ್ಬೋದು ನಾನಿಲ್ಲಿ ವೀಳ್ಯದೆಲೆಯಿಂದ ಯಾವ ರೀತಿಯಾಗಿ ಒಂದು ಹೇರ್ ಪ್ಯಾಕ್ನ ರೆಡಿಯಾಗಿ ಮಾಡ್ತಾ ಇರೋದು ಅಂತ. ಒಂದು ವೀಳ್ಯದೆಲೆ ಆದರೆ ಸಾಕು ಸ್ನೇಹಿತರೆ. ನೀವು ಈ ಒಂದು ವೀಳ್ಯದೆಲೆನ ಬಿಸಾಕೋ ಬದಲು ನಿಮ್ಮ ಮನೆಯಲ್ಲಿ ಪೂಜೆಗೆ ತಂದಿರ್ತಿರಲ್ವ ಆ ವೀಳ್ಯದೆಲೆನ ಯೂಸ್ ಮಾಡಿಕೊಂಡು ಯಾವ ರೀತಿ ನಮ್ಮ ಕೂದಲು ವೇಗವಾಗಿ ಬೆಳೀತಾ ಹೋಗುತ್ತೆ. ಈ ಒಂದು ವೀಳ್ಯದೆಲೆಯಲ್ಲಿ ಅಷ್ಟೊಂದು ಶಕ್ತಿ ಇರುತ್ತೆ ಸ್ನೇಹಿತರೆ. ನೋಡ್ಬೋದು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಹಾಗೂ ನಾನು ಇಲ್ಲಿ ಫ್ರೆಶ್ ಆಗಿರುವಂಥ ಕರಿಬೇವನ್ನ ತೊಗೋತಾ ಇರೋದು. 2 ಎಲೆ ಆದರೆ ಸಾಕು ಸ್ನೇಹಿತರೆ. ಹೀಗೆ ಕರಿಬೇವನ್ನ ತೊಗೊಂಡು ಅದು ಕೂಡ ಚಿಕ್ಕ ಚಿಕ್ಕದಾಗಿ ಹೀಗೆ ಕಟ್ ಮಾಡ್ಕೊಳ್ಳಿ. ನಾನು ವೀಳ್ಯದೆಲೆನ ಯಾವ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ನಲ್ವ ಅದು ಕೂಡ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಈ ಕರಿಬೇವಿನಲ್ಲಂತೂ ಗೊತ್ತಿರುವಂಥದ್ದು ಎಲ್ರಿಗೂ ಗೊತ್ತಿದೆ ಎಷ್ಟೆಲ್ಲ ಕೂದಲಿದ್ರಿಂದ ನಮ್ಗೆ ಗ್ರೋತ್ ಆಗ್ತಾ ಹೋಗುತ್ತೆ. ಹಾಗೂ ನಾವು ವೈಟ್ ಹೇರ್ ಸಮಸ್ಯೆ ಕೂಡ ಇದರಿಂದ ಕಡಿಮೆ ಆಗ್ತಾ ಹೋಗುತ್ತೆ ನಿಧಾನವಾಗಿ. ಅದಕ್ಕೋಸ್ಕರ ನಾನು ವೀಳ್ಯದೆಲೆ ಹಾಗೂ ಕರಿಬೇವನ್ನ ಯೂಸ್ ಮಾಡಿಕೊಂಡು ಇವತ್ತು ಹೊಸ ರೀತಿಯಾಗಿ ಹೇರ್ ಪ್ಯಾಕ್ನ ಹೇಳ್ಕೊಡ್ತಾ ಇರೋದು ಸ್ನೇಹಿತರೆ. ಒಂದೆರಡು ಕೂದಲು ವೈಟ್ ಆದರೆ ಏನೂ ಆಗೋದಿಲ್ಲ. ಅದ್ರ ಬದಲಾಗಿ ನೀವು ಕೆಮಿಕಲ್ ಯುಕ್ತ ಮೆಹಂದಿ ಡೈಗಳನ್ನು ಯೂಸ್ ಮಾಡೋ ಬದಲು ಈ ರೀತಿಯಾಗಿ ನ್ಯಾಚುರಲ್ ಆಗಿ ಮೆಹಂದಿನ ಯೂಸ್ ಮಾಡ್ತಾ ಹೋಗಿ ನಿಮ್ಮ ಕೂದಲು ಪರ್ಮನೆಂಟಾಗಿ ಬ್ಲ್ಯಾಕ್ ಆಗಿ ಹೋಗಿಬಿಡುತ್ತೆ. ನೋಡ್ಬೋದು ಇಲ್ಲಿ ನಾನು 1 ಸ್ಪೂನಷ್ಟು ಮೆಂತ್ಯ ಕಾಳನ್ನ ಆ್ಯಡ್ ಮಾಡ್ಕೋತಾ ಇರೋದು. ಹಾಗೂ ಸ್ವಲ್ಪ ಮಟ್ಟಿಗೆ ಕಲ್ವಂಜಿ ಸೀಡ್ಸ್ನ ಆ್ಯಡ್ ಮಾಡ್ಕೋತಾ ಇರೋದು. ಕಲ್ವಂಜಿ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ವೇಗವಾಗಿ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಅಷ್ಟೊಂದು ಒಂದು ಪ್ರೋಟೀನ್ ಅಂಶ ಇರುತ್ತೆ. ಹಾಗೂ ನಾನಿಲ್ಲಿ ಅಗಸೆ ಬೀಜನ ಕೂಡ ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ಅಗಸೆ ಬೀಜದಿಂದ ನಮ್ಮ ಕೂದಲು ಎಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗೂ ನಮ್ಮ ವೈಟ್ ಹೇರ್ ಸಮಸ್ಯೆ ಕೂಡ ಕಡಿಮೆ ಮಾಡ್ಕೊಳ್ಬಹುದು ಈ ಒಂದು ಅಗಸೆ ಬೀಜದಿಂದ. ಇವಿಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕೊಂಡಿದ್ದಾಗಿದೆ. ಇವಿಷ್ಟು ಇಂಗ್ರೀಡಿಯೆಂಟ್ಸ್ನಲ್ಲೂ ಕೂಡ ನಮ್ಮ ಹೇರ್ ಫಾಲ್ ಆಗೋದು ಕೂಡ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಯಾರ್ದು ಬೇಕಾದರೂ ಹೇರ್ ಫಾಲ್ ನಾವು ಕಡಿಮೆ ಮಾಡ್ಕೊಳ್ಬೋದು. ಹಾಗೂ ನಾನಿಲ್ಲಿ 1 ಗ್ಲಾಸಷ್ಟು ನೀರನ್ನ ಹಾಕೋತಾ ಇರೋದು. ಇದನ್ನು ನೀವು ನೈಟಿಗೆ ಮಾಡಿಟ್ಕೊಂಡು 1 ಗ್ಲಾಸ್ ನೀರು ಹಾಕ್ಕೊಂಡು ನೆನೆ ಹಾಕ್ಕೊಳ್ಬೇಕು ಓವರ್ ನೈಟ್. ಹೀಗೆ ಬೇಕಾದರೆ ನಿಮಗೆ ಜಾಸ್ತಿ ಟೈಮ್ ಇಲ್ಲ ಅಂತಂದರೆ 2 ಅವರ್ಸಷ್ಟು ಬೆಳಗ್ಗೆ ಮಾಡ್ಕೊಂಡು ಇಟ್ಕೊಂಡು ಹೀಗೆ ನೀವು ಮಾಡ್ಕೊಳ್ಬಹುದು. ಇದನ್ನು ನೆನೆಗೆ ಹಾಕಬೇಕು ಮೊದಲು, ಯಾಕಂದರೆ ಅದರೊಳಗಿರುವಂಥ ಮೆಂತ್ಯ ಕಾಳು ಎಲ್ಲವೂ ಚೆನ್ನಾಗಿ ನೆಂದಿರಬೇಕು. ಅದಕ್ಕೋಸ್ಕರ ನಾನು ಹೀಗೆ ನೆನೆ ಹಾಕೋತಾ ಇರೋದು. ನೋಡ್ಬೋದು ಇವಾಗ ನೆಂದಾಗಿದೆ ಅಂತ, ಎಷ್ಟು ಚೆನ್ನಾಗಿ ಮೆಂತ್ಯ ಕಾಳು ಕೂಡ ಎಷ್ಟು ಮೃದುವಾಗಿದೆ ಅಂತ. ಹಾಗೂ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದಾಗಿದೆ. ನೋಡ್ಬೋದು ಯಾವ ರೀತಿ ಒಂದು ಪೇಸ್ಟ್ ರೀತಿಯಲ್ಲಿ ರೆಡಿ ಆಗೋಗ್ಬಿಟ್ಟಿದೆ ಅಂತ. ಇವಾಗ ನಾನು ನಿಮಗೆ 1-2 ಟೈಪ್ ಆಗಿ ನಿಮಗೆ ಹೇಳ್ಕೊಡ್ತೇನೆ ಸ್ನೇಹಿತರೆ. ನಿಮ್ಮ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದ್ದರೆ ಈ ಒಂದು ನೀರು ಇವಾಗ ರೆಡಿ ಆಗೋಗ್ಬಿಟ್ಟಿದೆ ಅಲ್ವಾ, ಇದನ್ನು ಹೀಗೆ ನೀವು ಹಚ್ಕೊಂಡು ನೀವು ತಲೆ ಸ್ನಾನ ಮಾಡ್ಕೊಳ್ಬೋದು. ಯಾವುದೇ ಒಂದು ಮೆಹಂದಿ ಸೇರಿಸೋ ಅಗತ್ಯ ಇಲ್ಲ. ಹೀಗೆ ನೀವು ಸ್ನಾನ ಮಾಡೋಕ್ಕಿಂತ 1 ಗಂಟೆ ಮುಂಚೆ ನಿಮ್ಮ ತಲೆಗೆ ಅಪ್ಲೈ ಮಾಡಿಕೊಂಡು ನೀವು ತಲೆ ಸ್ನಾನನ ಮಾಡ್ಕೊಳ್ಬೋದು. ಇದರಿಂದ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗ್ತಾ ಹೋಗುತ್ತೆ ಮತ್ತು ನಮ್ಮ ಹೇರ್ ಕೂಡ ಜಾಸ್ತಿಯಾಗಿ ಚೆನ್ನಾಗಿ ಗ್ರೋತ್ ಆಗ್ತಾ ಕೂಡ ಹೋಗುತ್ತೆ. ಇದರಲ್ಲಿ ಅಷ್ಟೊಂದು ಪ್ರೋಟೀನ್ ಅಂಶಗಳು ಇರೋದ್ರಿಂದ
ಹಾಗೂ ನಾನು ಇಲ್ಲೊಂದು ನೆಕ್ಸ್ಟ್ ಮೆಥಡ್ನ ಹೇಳ್ತಾ ಇರೋದು. ನಮ್ಮ ಕೂದಲು ಜಾಸ್ತಿ ವೈಟ್ ಹೇರ್ಸ್ ಆಗ್ತಾಯಿದೆ ಅಂದರೆ ಈ ಒಂದು ನಾವು ರೆಡಿ ಮಾಡ್ಕೊಂಡಿದ್ನಲ್ವ, ಈ ಒಂದು ಪ್ರೋಟೀನ್ ಅಂಶಯುಕ್ತವಾದಂಥ ನೀರು, ಇದನ್ನು ಹೀಗೆ ಹಂಚೊಳಗಡೆ ಹಾಕ್ಕೊಂಡು ಬಿಡಿ. ಅದು ಕೂಡ ನಾನು ಕಬ್ಬಿಣದ ಹಂಚನ್ನೇ ಯೂಸ್ ಮಾಡ್ತಾ ಇರೋದು. ನೀವು ಬೇಕಾದರೆ ಕಬ್ಬಿಣದ ಕಡಾಯಿ ಇದ್ದರೂ ಕೂಡ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಈ ರೀತಿ ಸ್ವಲ್ಪ ಹಾಕ್ಕೊಂಡು ಬಿಡಿ. ನಿಮಗೆ ಎಷ್ಟು ಮೆಹಂದಿ ಆಗುತ್ತೆ, ನಿಮ್ಮ ವೈಟ್ ಹೇರ್ಸ್ ಎಷ್ಟಾಗಿದೆ ಅಂತ ನೋಡಿಕೊಂಡು ನೀವು ಈ ನೀರನ್ನ ಯೂಸ್ ಮಾಡ್ಕೊಳ್ಬೋದು. ಈ ನೀರನ್ನ ಸ್ವಲ್ಪ ಹೊತ್ತು ಒಂದು 2 ಮಿನಿಟ್ಸ್ವರೆಗೂ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ನೋಡ್ತಾ ಇದ್ದೀರಲ್ವ, ಈ ಒಂದು ನೀರು ಒಂದು 2 ಮಿನಿಟ್ಸ್ವರೆಗೂ ಕುದ್ದ ತಕ್ಷಣ ನಾನು ಇದರ ಒಳಗಡೆ ಹೀನಾ ಮೆಹಂದಿನ ಯೂಸ್ ಮಾಡ್ಕೋತಾ ಇರೋದು. ಹೀನಾ ಮೆಹಂದಿಯಲ್ಲಿ ಕೂಡ ಸ್ನೇಹಿತರೆ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡಿರೋದಿಲ್ಲ. ಅದು ಕೂಡ ಕೇವಲ ಒಂದು ಎಲೆಯಿಂದ ರೆಡಿ ಆಗಿರೋದು. ನೀವು ಬೇಕಾದರೆ ಆನ್ಲೈನ್ನಲ್ಲಿ ಪರ್ಚೇಸ್ ಮಾಡ್ಕೊಳ್ಬೋದು ಹೀನಾ ಮೆಹಂದಿಯಿಂದ. ಅದರಿಂದ ಕೂಡ ನಮ್ಮ ಕೂದಲು ಚೆನ್ನಾಗಿ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ, ಹಾಗೂ ನಮ್ಮ ವೈಟ್ ಹೇರ್ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾನು ಹೀನಾ ಮೆಹಂದಿನ ಆ್ಯಡ್ ಮಾಡ್ಕೋತಾ ಇರೋದು. ಇದನ್ನು ಹೀಗೆ ಸ್ವಲ್ಪ ಮಟ್ಟಿಗೆ ಕುದಿಯೋದಕ್ಕೆ ಬಿಡಬೇಕು. ನೀರು ಬೇಕಾದರೆ ನೀವು ಜಾಸ್ತಿ ಬೇಕಾದರೆ ನೆಕ್ಸ್ಟ್ ಕೂಡ ನೀವು ಹಾಕ್ಕೊಳ್ಬಹುದು. ಈ ಒಂದು ಮೆಹಂದಿನ ನೀವು ಒಂದು 1/2 ಅವರ್ ಹೀಗೆ ಬಿಟ್ಟಿಡಬೇಕು. ಮೇಲೇನಾದರೂ ಒಂದು ಮುಚ್ಚಳನ ಮುಚ್ಚು ಹೀಗೆ ಬಿಟ್ಟಿಡಬೇಕು. ಬಿಟ್ಟಿದ ನಂತರ ಯಾವ ರೀತಿಯಾಗಿ ಬ್ಲ್ಯಾಕ್ ಆಗಿದೆ ಅಂತ ನೋಡ್ತಾ ಇದ್ದೀರಲ್ವ ಸ್ನೇಹಿತರೆ, ಎಷ್ಟು ಕಲರ್ ಕಪ್ಪಗಾಗಿ ಕಾಣಿಸ್ತಾ ಇರೋದಂತ. ಯಾವ ರೀತಿ ನ್ಯಾಚುರಲ್ ಆಗಿ ಈ ಒಂದು ಮೆಹಂದಿ ಇವಾಗ ರೆಡಿ ಆಗೋಗ್ಬಿಟ್ಟಿದೆ. ಎಷ್ಟು ಕಪ್ಪಗಂತ ನೀವೇ ಕೂಡ ನೋಡಿ ಶಾಕ್ ಆಗ್ತೀರಾ ಸ್ನೇಹಿತರೆ, ಅಷ್ಟೊಂದು ಕಪ್ಪಗಾಗಿರೋದು. ಹಾಗೂ ನಾನು ಇದನ್ನು ಅಪ್ಲೈ ಕೂಡ ಮಾಡಿ ತೋರಿಸ್ತೇನೆ ಸ್ನೇಹಿತರೆ. ನಮ್ಮ ವೈಟ್ ಹೇರ್ಸ್ ಎಲ್ಲೆಲ್ಲಿದೆಯೋ ಅಲ್ಲಿ ಕೂಡ ಹಚ್ಕೊಳ್ಬಹುದು. ಹಾಗೆ ನಿಮಗೆ ವೈಟ್ ಹೇರ್ ಸಮಸ್ಯೆ ಕೂಡ ಇಲ್ಲ ಅಂದರೂ, ನಿಮ್ಮ ಹೇರ್ ಫಾಲ್ ಸಮಸ್ಯೆ ಜಾಸ್ತಿ ಇದ್ದರೂ ಕೂಡ ಈ ಒಂದು ಮೆಹಂದಿನ ಯೂಸ್ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ವ, ಜಾಸ್ತಿ ಏನು ವೈಟ್ ಹೇರ್ ಸಮಸ್ಯೆ ಇಲ್ಲ, ಆದರೂ ಕೂಡ ಹೇರ್ ಫಾಲ್ ಜಾಸ್ತಿ ಆಗ್ತಾಯಿದೆ ಅಂತ ಈ ಒಂದು ಮೆಹಂದಿನ ಹೀಗೆ ಅಪ್ಲೈ ಮಾಡ್ಕೋತಾ ಇರೋದು. ಎಲ್ಲೆಲ್ಲಿ ನಮ್ಮ ವೈಟ್ ಹೇರ್ಸ್ ಇದೆಯೋ ಹೀಗೆ ನೀವು ಬಿಚ್ಚಿಬಿಟ್ಟು ಅಲ್ಲೇ ಹೀಗೆ ವೈಟ್ ಹೇರ್ಸ್ನ ರಿಮೂವ್ ಮಾಡೋದಕ್ಕೆ ಈ ಒಂದು ಮೆಹಂದಿನ ಅಪ್ಲೈ ಮಾಡ್ಕೊಳ್ಬಹುದು. ಹಾಗೂ ಈ ಒಂದು ಮೆಹಂದಿನ ಹಚ್ಕೊಂಡು 1-2 ಅವರ್ಸ್ ನೀವು ಹಾಗೆ ಬಿಡಬೇಕು ಸ್ನೇಹಿತರೆ. ಬಿಟ್ಟಿದ ತಕ್ಷಣ 1-2 ಅವರ್ಸ್ ಆದಮೇಲೆ ನೀವು ನಾರ್ಮಲ್ ವಾಟರ್ನಿಂದ ತಲೆ ಸ್ನಾನನ ಮಾಡ್ಕೊಳ್ಬೇಕು. ನೀವು ಈ ನೆಕ್ಸ್ಟ್ ಡೇ ಶಾಂಪು ಹಾಕ್ಕೊಳ್ಳಿ, ಯಾವಾಗಲೇ ಹೋಗಬೇಡಿ. ಯಾಕಂದರೆ ಚೆನ್ನಾಗಿ ರಿಸಲ್ಟ್ ಸಿಗೋದಿಲ್ಲ ನಿಮಗೆ ಯಾವಾಗಲೇ ಶಾಂಪು ಹಾಕ್ಕೊಂಡ್ರೆ. ಈ ರೀತಿಯಾಗಿ ನಿಮ್ಮ ಫುಲ್ ಹೆಡ್ಸ್ಗೆ ಈ ಒಂದು ಮೆಹಂದಿನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೂ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೂ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಮತ್ತೆ ಒಂದು ವಿಡಿಯೋಕ್ಕಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು.